ನೀವೇನಾದರೂ ಮ್ಯಾಂಗೋ ಲವರ್ ಆಗಿದ್ದರೆ ಈ ಮ್ಯಾಂಗೋ ಡಿಲೈಟ್ ನಿಮಗೆ ಖಂಡಿತ ಇಷ್ಟ ಆಗ್ತದೆ. ಒಂದು ಸತಿ ಟ್ರೈ ಮಾಡಿ. ಹೇಗೆ ಮಾಡೋದಂತ ನೋಡುವ. ಇದಕ್ಕೆ ಮ್ಯಾಂಗೋ ಬೇಕು, ಮತ್ತು ಬ್ರೆಡ್ ಬೇಕು, ಮತ್ತು ಫ್ರೆಶ್ ಕ್ರೀಮ್ ಬೇಕು. ಫ್ರೆಶ್ ಕ್ರೀಮ್ ನೀವು ಸ್ಟೋರ್ ಬಾಟ್ ಆದರೆ ತುಂಬ ಒಳ್ಳೆಯದು. ಇಲ್ಲ ಮನೇಲಿ ಕ್ರೀಮ್ ನೀವು ಎತ್ತಿಟ್ಟದಿದ್ದರೆ ಅದನ್ನು ಯೂಸ್ ಮಾಡ್ಬೋದು. ಈಗ ಒಂದು ಮಿಕ್ಸಿ ಜಾರ್, ಸಣ್ಣ ಜಾರಿಗೆ ನಾನಿಲ್ಲಿ ಮ್ಯಾಂಗೋ ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ 2 ಮ್ಯಾಂಗೋದು ಪಲ್ಪ್ ಉಂಟು, ನನಗೆ ಕಟ್ ಮಾಡಿದ್ದೇನೆ. ಅದರಲ್ಲಿ ಸ್ವಲ್ಪ ನಾನು ತೆಗೆದಿಟ್ಟಿದ್ದೇನೆ, ತೋರಿಸ್ತೇನೆ ಡೆಕೋರೇಷನ್ಗೆ ಅಂತ. ಈಗ ಇದೆಲ್ಲ ಪಲ್ಪ್ ನಾನು ಜಾರ್ಗೆ ಹಾಕ್ಕೊಂಡು ಇದನ್ನು ಪ್ಯೂರಿ ಮಾಡ್ಕೊಳ್ತೇನೆ. ನಿಮಗೆ ಮ್ಯಾಂಗೋ ಐಸ್ ಕ್ರೀಮೆಲ್ಲ ಇಷ್ಟ ಆಗ್ತದೆ ಹೇಳಿದರೆ ಈ ಫ್ಲೇವರ್ ಖಂಡಿತ ಇಷ್ಟ ಆಗ್ತದೆ. ನೋಡಿ, ಇದು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡದು ಡೆಕೋರೇಷನ್ ಪರ್ಪಸ್ಗೆ. ಈಗ ಇದನ್ನು ಪ್ಯೂರಿ ಮಾಡ್ಕೊಂಡು ಬರುವ. ನಾನೇನು ಹೇಳ್ತಾ ಇದ್ದೆ, ನಿಮಗೆ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟ ಆದರೆ ಇದು ಇಷ್ಟ ಆಗ್ತದೆ. ಇಲ್ಲಾಂದರೆ ನೀವು ಪ್ಯೂರಿ ಮಾಡಬೇಕಂತ ಇಲ್ಲ, ಜಸ್ಟ್ ಬರೀ ಕ್ರೀಮ್ನ ನೀವು ಬೀಟ್ ಮಾಡಿ ಮ್ಯಾಂಗೋ ಚಂಕ್ಸ್ ಮಾತ್ರ ಹಾಕ್ಕೊಳ್ಬೋದು. ಹಾಗೂ ಮಾಡ್ಬೋದು, ಸಾಧ್ಯ ಆದರೆ ಅದನ್ನು ನಾನು ಮಾಡ್ತೇನೆ ಇನ್ನೊಂದು ವೀಡಿಯೋ. ಈಗ ಒಂದು ದೊಡ್ಡ ಬೌಲ್ ತಗೊಂಡಿದ್ದೇನೆ, ಇದಕ್ಕೆ ನಾನು ಕ್ರೀಮ್ ಬೀಟ್ ಮಾಡಬೇಕಲ್ಲ ಅದಕ್ಕೋಸ್ಕರ. ಮತ್ತು ಈ ಫ್ರೆಶ್ ಕ್ರೀಮ್ನ ನಾನು ಒಂದು 2 hours ಫ್ರೀಝರಲ್ಲಿ ಇಟ್ಟಿದ್ದೆ. ಇದು ಫ್ರೀಝ್ ಆಗಲಿಲ್ಲ, ಬಟ್ ಥಿಕ್ ಆಗಿದೆ. ಕ್ರೀಮೆಲ್ಲ ಲಿಕ್ವಿಡ್ ಇರ್ತದಲ್ಲ, ಇದು ಥಿಕ್ ಆಗಿದೆ ಆಯಿತಾ. ಈಗ ಇದು ನೋಡಿ, ಸೈಡ್ಸ್ ಅದೆಲ್ಲ ತೆಗೆದು ಇದನ್ನು ಲೂಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಟಾಪ್ ಲೇಯರ್ ಕಟ್ ಮಾಡಿದರೆ ನಿಮಗೆ ನೀಟಾಗಿ ಕ್ರೀಮ್ನ ನೀವು ಸ್ಕೂಪ್ ಮಾಡ್ಬೋದು. ನೋಡಿ ಎಷ್ಟು ಥಿಕ್ ಆಗಿದೆ, ಆಲ್ಮೋಸ್ಟ್ ವಿಪ್ಪಿಂಗ್ ಕ್ರೀಮ್ ಆಗಿದೆ ಇದು. ಹೀಗೆ ಮಾಡಿದರೆ ನಮಗೆ ಅದು ಬೀಟಿಗೆ ಕರೆಕ್ಟಾಗಿ ಸಿಕ್ಕೋದು. ಈಗ ನಿಮ್ಮ ಹತ್ರ ಬೀಟರ್ ಇಲ್ಲ, ಆಗ ಏನು ಮಾಡಬೇಕು ನೀವು, ಮಿಕ್ಸಿ ಜಾರ್ ಉಂಟಲ್ಲ ಅದನ್ನು ಫ್ರೀಝರಲ್ಲಿ ಇಡಬೇಕು ಒಂದು ಅರ್ಧ ಗಂಟೆ. ಮತ್ತು ಸ್ವಲ್ಪ ಐಸ್ ಕ್ಯೂಬೆಲ್ಲ ಆಲ್ರೆಡಿ ಇಟ್ಕೊಳ್ಬೇಕು ನೀವು, ಆಯಿತಾ. ಈಗ ನೋಡಿ, ಎಲ್ಲ ಕ್ರೀಮ್ ನಾವು ಉಲ್ಟಾ ಮಾಡಲಿಕ್ಕಿಲ್ಲ. ಈ ಲಿಕ್ವಿಡ್ ನಮಗೆ ಬೇಡ, ಇದನ್ನು ಸಪ್ರೇಟ್ ಮಾಡಿ ತೆಗೆದು ಹಾಕಿ ನೀವು ಗ್ರೇವಿಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಿಸಾಡ್ಬೋದು. ಈಗ ಸ್ವೀಟ್ನರ್ ಆಗಿ ನಾನು ಮಿಲ್ಕ್ ಮೇಡ್ ಹಾಕ್ತಾ ಇದ್ದೇನೆ. ಇದರ ಬದಲು ನೀವು ಸಕ್ಕರೆನೂ ಯೂಸ್ ಮಾಡ್ಬೋದು, ಬಟ್ ಇದು ಹಾಕಿ ಒಳ್ಳೆ ಟೇಸ್ಟ್ ಬರ್ತದೆ. ಇದು ನಿಮ್ಮ ಸಕ್ಕರೆ ಹೇಗೆ ನೀವು ತಿಂತೀರಿ ಅದರ ಅಕಾರ್ಡಿಂಗ್ಲಿ. ನಾನೊಂದು 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ, ಯಾಕಂದರೆ ಮ್ಯಾಂಗೋ ಪ್ಯೂರಿ ಮಿಕ್ಸ್ ಮಾಡ್ತೇವೆ, ಅದು ಸ್ವೀಟ್ ಇರ್ತದೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಬೀಟ್ ಮಾಡಬೇಕು ಹೈ ಸ್ಪೀಡಲ್ಲಿ. ಈಗ ಒಂದು ಬೌಲಲ್ಲಿ ನಾನು ಐಸ್ ಕ್ಯೂಬ್ ತಗೊಂಡು ಅದನ್ನು ಬೀಟ್ ಮಾಡ್ತಾಯಿದ್ದೇನೆ, ಅಡಿಯಲ್ಲಿ ಇಟ್ಕೊಳ್ತಾ ಇದ್ದೇನೆ. ಆಗ ಮೇಲೇನೂ ಅಂದರೆ ಅಡಿಯಲ್ಲಿಂದ ಕೋಲ್ಡ್ ಇರ್ತದಲ್ಲ, ಸೊ ಕ್ರೀಮ್ ಹೀಟ್ ಆಗೋದಿಲ್ಲ, ಬೇಗ ಕ್ರೀಮ್ ವಿಪ್ ಆಗ್ತದೆ. ಇಲ್ಲಾಂದರೆ ನಾನು ಹೇಳಿದಾಗೆ ನೀವು ಮಿಕ್ಸಿ ಜಾರ್ನ ಐಸ್ ಮಾಡ್ಕೊಳ್ಬೇಕು. ಮತ್ತು ಒಂದು ಕ್ಯೂಬ್ ಹಾಕಿನೂ ನೀವು ಈ ಕ್ರೀಮ್ನ ನೀವು ಬೀಟ್ ಮಾಡ್ಕೊಳ್ಬೋದು ಮಿಕ್ಸಿಯಲ್ಲಿ. ತುಂಬ ಗಟ್ಟಿ ಹಾಕ್ಬೇಕಂತಲ್ಲ, ಫ್ರಿಜ್ಜಲ್ಲಿ ಇಟ್ಟದು ಸೆಟ್ ಆಗ್ತದೆ. ಈಗ ಸ್ವಲ್ಪ ಪ್ಯೂರಿ ಬಿಟ್ಟು ನಾನು ಎಲ್ಲ ಪ್ಯೂರಿಯನ್ನು ಈ ಕ್ರೀಮ್ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಸ್ಟೆಪ್ ನೀವು ಸ್ಕಿಪ್ ಮಾಡ್ಬೋದು ಬೇಕಂದರೆ. ನಾನು ಫಸ್ಟೇ ಹೇಳಿದಾಗೆ ಪ್ಯೂರಿ ಮಾಡೋದು ಬೇಡ, ನೀವು ಮ್ಯಾಂಗೋಸ್ ಕಟ್ ಮಾಡ್ಕೊಳ್ಳಿ, ಅದನ್ನು ಒಂದು ಲೇಯರಾಗಿ ಮಾಡಿ ಬರೀ ಕ್ರೀಮ್ನ ನೀವು ಹಾಕ್ಕೊಳ್ಬೋದು, ಸ್ವೀಟ್ ಕ್ರೀಮ್ನ. ನೋಡಿ, ಈಗ ಕ್ರೀಮ್ ಕ್ವಾಂಟಿಟಿ ಡಬಲ್ ಆಗಿದೆ, ಹಾಗೆ ಒಳ್ಳೆ ಥಿಕ್ ಆಗಿದೆ. ನೋಡಿ, ಇಷ್ಟಾದರೆ ಸಾಕು. ಗಟ್ಟಿ ಕೇಕಿಗೆ ನಾವು ಐಸಿಂಗ್ ಮಾಡೋ ಥರ ಏನು ಕ್ರೀಮ್ ಬೇಕಂತ ಇಲ್ಲ, ಇಷ್ಟಿರಲಿ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ವಾ. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ನೋಡುವ. ನೆಕ್ಸ್ಟ್ ಏನು, ಒಂದು ಚಾಪಿಂಗ್ ಬೋರ್ಡ್ ತಗೊಂಡಿದ್ದೇನೆ. ನೀವು ಹಾಗೆಯೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಕ್ಲೀನಾಗಿದ್ದರೆ ಸ್ಲ್ಯಾಬಲ್ಲೂ ನೀವು ಕಟ್ ಮಾಡ್ಕೊಳ್ಬೋದು. ಇಲ್ಲಿ ವೈಟ್ ಬ್ರೆಡ್ ತಗೊಂಡಿದ್ದೇನೆ. ನೀವು ಇದನ್ನು ತಗೊಳ್ಳಿ ಅಂತ ಪ್ರಿಫರ್ ಮಾಡ್ತೇನೆ. ಅಂದರೆ ಮಿಲ್ಕ್ ಬ್ರೆಡ್ ಬರ್ತದಲ್ಲ, ವೈಟ್ ಮಾಮೂಲಿ ಬ್ರೆಡ್, ಅದನ್ನು ತಗೊಳ್ಳಿ. ಸಾಲ್ಟ್ ಬ್ರೆಡ್ ಅಥವಾ ಸ್ಯಾಂಡ್ವಿಚ್ ಬ್ರೆಡ್ ಅದೆಲ್ಲ ಯೂಸ್ ಮಾಡಿಬಿಡಿ, ಅದು ಸ್ವಲ್ಪ ಉಪ್ಪು ಇರ್ತದೆ, ಇದು ಸ್ವೀಟ್ ಇರ್ತದಲ್ಲ, ಇನ್ನೂ ಒಳ್ಳೆಯದಾಗ್ತದೆ. ಇದರ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಇದು ವೇಸ್ಟ್ ಅಂತ ಅಂದ್ಕೊಳ್ಬೇಡಿ. ಬ್ರೆಡ್ ಕ್ರಮ್ಸ್ಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್ ರೆಡಿ. ಈಗ ನೋಡಿ, ಸೈಡ್ಸ್ ತಗೊಂಡಿದ್ದೇನೆ, ಸ್ವಲ್ಪ ಇದ್ರೇನು ತೊಂದರೆ ಇಲ್ಲ. ಈಗ ಫೈನಲಿ ನಾವು ಯಾವುದ್ರಲ್ಲಿ ಸೆಟ್ ಮಾಡ್ತೇವೆ ಆ ಟಿನ್ ನನ್ನ ಹತ್ರ ಇರೋದು ಇದೆ, ಇಂಥದ್ದು ಓಪನ್ ಆಗಿ ಅಗಲಾಗಿ ಇರುವಂಥದ್ದು. ನೀವು ಫ್ಯಾನ್ಸಿ ಟಿನ್ ಯೂಸ್ ಮಾಡ್ಬೋದು, ಗೆಸ್ಟ್ ಇದ್ದಾರೆ ಹೇಳಿದರೆ ಸರ್ವ್ ಮಾಡಲಿಕ್ಕೆ. ಈಗ ಇದರಲ್ಲಿ ಬಾಟಮ್ ಲೇಯರ್ ಬ್ರೆಡ್ ಇಡ್ತಾ ಇದ್ದೇನೆ. 3 ಲೇಯರ್ ಅಥವಾ ಎಷ್ಟು ಹಿಡಿತದೆ ನೋಡಿ. ಒಂದು ಲೇಯರ್ ಕಂಪ್ಲೀಟಾಗಿ ಮುಚ್ಚಬೇಕು. ಒಂದು ನೀವೇನು ಇಡ್ತೀರಾ ಬ್ರೆಡ್, ಅದು ಫುಲ್ ಸೈಡೆಲ್ಲ ಕರೆಕ್ಟಾಗಿ ಕವರ್ ಆಗಬೇಕು ಬ್ರೆಡ್ಡಿಂದ. ಅದ್ರ ಮೇಲೆ ನೀವು ಮಾಡಿದ ಕ್ರೀಮ್ನ ಹಾಕಬೇಕಾಗ್ತದೆ. ನೋಡಿ, ಈಗ ಕಂಪ್ಲೀಟ್ ರೆಡಿ ಆಗಿದೆ ಅಲ್ಲ ಲೇಯರ್. ಈಗ ಈ ಕ್ರೀಮ್ನ ನಾನು ಇನ್ನೊಂದು ಲೇಯರಾಗಿ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಕ್ರೀಮ್ ಎಷ್ಟು ಉಂಟು ಅಷ್ಟು ಡಿಪೆಂಡ್ಸ್. ಇಲ್ಲಿ ನನಗೆ 3 ಲೇಯರ್ ಬಂದಿದೆ ನನ್ನ ಟಿನ್ ಲೆಕ್ಕ ಅಂದಾಜಲ್ಲಿ. ಒಂದು 2 ಇಂಚ್ ಟಿನ್ ಇರ್ಬೋದು, ಅದು 2-3 ಇಂಚ್ ಅಷ್ಟೇ. ಮತ್ತು ಒಂದು 6 ಇಂಚ್ ಅಗಲ ಇರ್ಬೋದು. ಈಗ ಕ್ರೀಮ್ ಲೇಯರ್ ಆದಮೇಲೆ ಮ್ಯಾಂಗೋ ಚಂಕ್ಸ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೇನೆ, ಮ್ಯಾಂಗೋ ಪೀಸಸ್. ಇದನ್ನು
ಸ್ಪ್ರೆಡ್ ಮಾಡ್ಕೊಳ್ಳಿ, ಎಷ್ಟು ಉಂಟು ಹಾಗೆ ನೋಡಿಕೊಂಡು. ನೆಕ್ಸ್ಟ್ ಪ್ಯೂರಿ ಹಾಕ್ಕೊಳ್ತಾ ಇದ್ದೇನೆ. ಇದು ಎಕ್ಸ್ಟ್ರಾ ಟೇಸ್ಟಿಗೆ ಅಷ್ಟೇ, ಬೇಕೇ ಅಂತ ಏನಿಲ್ಲ. ಪ್ಯೂರಿ ನೀವು ಬರೀ ಟಾಪ್ ಲೇಯರಲ್ಲಿ ಯೂಸ್ ಮಾಡ್ಬೋದು. ನಾನು ಸೆಂಟ್ರಲ್ ಲೇಯರ್ಗೂ ಹಾಕ್ಕೊಂಡಿದ್ದೇನೆ. ಈಗ ನಾನು ಫೋರ್ಕ್ ಹೆಲ್ಪಿಂದ ಸ್ವಲ್ಪ ಅಲ್ಲಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದೇ ಪ್ರಾಸೆಸ್ನ ರಿಪೀಟ್ ಮಾಡಿ ಮತ್ತು ಫ್ರಿಜ್ಜಲ್ಲಿ ಒಂದು 4 ಗಂಟೆ ಆದರೂ ಅದನ್ನು ಸೆಟ್ ಆಗಲಿಕ್ಕೆ ಬಿಡಿ, ಮತ್ತು ಚಿಲ್ಲಾಗಿ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾದ ಮ್ಯಾಂಗೋ ಡಿಲೈಟ್ ರೆಡಿ.